ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳಕ್ಕೆ ಬಿಜೆಪಿ ಅವರು ಡಿ.ಕೆ. ಶಿವಕುಮಾರ್ ಅವರ ಪೆಟ್ರೋಲಲ್ಲಿ ಹೋಗಿ ಬಂದಿದ್ದಾರೆ. ದೊಡ್ಡ ಸಾಧನೆಯ ರೀತಿಯಲ್ಲಿ ಅದನ್ನು ಬಿಂಬಿಸ್ಕೊಳ್ತಿದ್ದಾರೆ. ಯಾಕೆಂದರೆ ಅಲ್ಲಿ ಹೋಗಿ ಒಂದು ಗುಪ್ತ ಸಮಾಲೋಚನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಎಲ್ಲಿ ಆರೋಪಗಳು ಬಂದಿದ್ದಾವೋ, ಎಲ್ಲಿ ಹೋಗಬೇಕಿತ್ತೋ ಅಲ್ಲಿಗೆ ಹೋಗಿಲ್ಲ. ಯಾವುದರ ಬಗ್ಗೆ ಚರ್ಚೆನೇ ಆಗ್ತಿಲ್ವೋ ಅಲ್ಲಿಗೆ ಹೋಗಿ ಬಂದಿದ್ದಾರೆ. ದೇವಸ್ಥಾನದ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ, ಚರ್ಚೆ ಮಾಡ್ತಿಲ್ಲ, ಯಾವ ಆರೋಪಗಳಿಲ್ಲ, ಏನೂ ಇಲ್ಲ. ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಆದರೆ ಗುಡುಗಿದ್ದು ಮಾತ್ರ ಅಲ್ಲಿ ಸುತ್ತಮುತ್ತಲ ಆಗಿರುವಂತಹ ಸಾವುಗಳು, ಹೂತಿರುವಂತಹ ಹೆಣಗಳ ಕುರಿತಾಗಿ ನ್ಯಾಯ ಬೇಕು ಅನ್ನುವ ಹೋರಾಟ ಮಾಡುತ್ತಿರುವವರ ವಿರುದ್ಧವಾಗಿ ಮತ್ತು SIT ವಿರುದ್ಧ. SIT ವಿರುದ್ಧ ಅನ್ನೋದಕ್ಕಿಂತಲೂ SIT ವಿಚಾರವಾಗಿ ಅಂತ ಹೇಳಬೇಕು. ಯಾಕೆಂದರೆ SIT ವಿರುದ್ಧ ಖುದ್ದು ಸರ್ಕಾರನೇ ನಿಂತಿದೆ. ಸರ್ಕಾರದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರೇ SIT ವಿರುದ್ಧ ಮಾತಾಡ್ದಂಗೆ ಮಾತಾಡ್ತಿರ್ಬೇಕಾದ್ರೆ ಇನ್ನು ಪ್ರತಿಪಕ್ಷಗಳು ಮಾತಾಡೋದ್ರಲ್ಲಿ ಬೇರೆ ಅರ್ಥನೇ ಹುಡುಕುವ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ದೇವಸ್ಥಾನವನ್ನು ಒಂದು ಗುರಾಣಿಯಾಗಿ ಬಳಸ್ಕೊಳ್ತಿದ್ದಾರೆ, ಅದನ್ನೊಂದು ಶೀಲ್ಡ್ ಆಗಿ ಬಳಸ್ಕೊಳ್ತಿದ್ದಾರೆ. ದೇವಸ್ಥಾನದ ಬಗ್ಗೆ ಇಲ್ಲಿ ಯಾರು ಚರ್ಚೆನೆ ಮಾಡ್ತಿಲ್ಲ, ಅದರ ವಿಚಾರನೇ ಯಾರು ತೆಗೆದಿಲ್ಲ. ನಮಗೆ ಬೇಕಾಗಿರುವಂತಹದ್ದು ಆ ಸುತ್ತಮುತ್ತಲ ಏರಿಯಾಗಳಲ್ಲಿ, ಆ ಗ್ರಾಮದಲ್ಲಿ ಧರ್ಮಸ್ಥಳ ಅನ್ನುವಂತಹ ಗ್ರಾಮ ಪಂಚಾಯಿತಿಯ ಲಿಮಿಟ್ಸಲ್ಲಿ ಆಗಿರುವಂತಹ ಅತ್ಯಾಚಾರಗಳು, ಕೊಲೆಗಳು, ಅನಾಚಾರಗಳು, ಹುತ್ತಿಟ್ಟಿರುವ ಹೆಣಗಳು, ಅವುಗಳ ವಿಚಾರವಾಗಿ ನಿಜನ ಇಲ್ವಾ, ಇದು SIT ತನಿಖೆ ಮಾಡಿ ತಪ್ಪು ನಡೆದಿದ್ರೆ ತಪ್ಪಿತಸ್ಥರು ಯಾರೇ ಆಗಿದ್ದರು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅನ್ನೋದು. ಆದರೆ BJPಯವರು ನಾಟಕ ಇದು. ಡಿ.ಕೆ. ಶಿವಕುಮಾರ್ ಅವರ ಪೆಟ್ರೋಲ್ ಹೇಗೆ ಅನ್ನೋದನ್ನು ಆಮೇಲೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಅನನ್ಯ ಭಟ್ ಅನ್ನುವಂತಹ ಒಂದು MBBS ಸ್ಟೂಡೆಂಟ್ 2003ರಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿ ಹೋದ್ಲು. ಅವತ್ತಿಂದ ಕಾಣಿಸ್ಕೊಂಡೇ ಇಲ್ಲ. ಆಕೆ ಬದುಕಿರೋ ಸಾಧ್ಯತೆಗಳೇ ಇಲ್ಲ ಅಂತ ಸ್ವತಃ ಆಕೆಯ ತಾಯಿ ಹೇಳ್ತಿದ್ದಾರೆ. ನಾನು ಹುಡುಕಿ ಕೊಡಿ ಅಂತ ಹೇಳ್ತಿಲ್ಲ, ಆಕೆಯ ಅಸ್ಥಿಪಂಜರನೋ ಇನ್ನೇನೋ ಕಳೆಬರನೋ ಕೊಟ್ಟರೆ ನನ್ನ ಸಂಪ್ರದಾಯದ ಪ್ರಕಾರ ನಾನು ಅಂತಿಮ ಸಂಸ್ಕಾರ ಮಾಡ್ಕೊಳ್ತೀನಿ, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಸುಜಾತಾ ಭಟ್ ಅನ್ನುವಂತಹ ಮಹಿಳೆ ಬಂದರು. ಆಕೆ ಹೇಳಿದ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಸಹ ಅವಾಗೆಲ್ಲ ಮಾತಾಡಿದ್ವಿ. ಆ ನಂತರ ಆಕೆಯ ಪರ್ಸನಲ್ ಮ್ಯಾಟ್ರ್ಗಳನ್ನು ಕೆದಕೋದಕ್ಕೆ ಶುರು ಮಾಡಿದ್ರು. ಯಾರೋ ಈ ಧರ್ಮಸ್ಥಳ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವ ಯಾವ ಅಪರಾಧ ಕೃತ್ಯಕ್ಕೂ ಸಹ ನ್ಯಾಯ ಸಿಗಬಾರದು, ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಬಾರ್ದು. ಆ ತಪ್ಪುಗಳನ್ನು ಮಾಡಿರೋರು, ಅದು ಯಾವುದೇ ತಪ್ಪಾಗಿರಲಿ, ಎಷ್ಟು ದೊಡ್ಡ ತಪ್ಪೇ ಆಗಿರಲಿ, ಅವರನ್ನು ರಕ್ಷಿಸಬೇಕು. ಇದು ಅಲ್ಲಿ ನಡೀತಾ ಇರುವಂತಹ ಷಡ್ಯಂತ್ರ, ನಿಜವಾದ ಷಡ್ಯಂತ್ರ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಪೆಟ್ರೋಲ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಏನು ಸುಜಾತಾ ಭಟ್ ಹೇಳಿದ್ದು, 2003ರಲ್ಲಿ ನನ್ನ ಮಗಳು ಡಾಕ್ಟರ್ ಓದ್ತಿದ್ಲು, ಇಲ್ಲಿಗೆ ಬಂದ್ಲು. ನಾನು ಆ್ಯಕ್ಚುಲಿ ಕೋಲ್ಕತ್ತಾದಲ್ಲಿ CBI ಆಫೀಸಿನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದವಳು. ನಾನು ಆ ಮಗು ವಾಪಸ್ ಬರಲಿಲ್ಲ ಅಂತ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದರೆ ಬೆಳ್ತಂಗಡಿ ಪೊಲೀಸರು ನನ್ನನ್ನು ಗದರಿಸಿ ಓಡಿಸ್ಬಿಟ್ರು, ಕಂಪ್ಲೇಂಟ್ ತಗೊಳ್ಳಿಲ್ಲ. ದೇವಸ್ಥಾನಕ್ಕೆ ಬಂದು ಹೇಳಿದೆ. ದೇವಸ್ಥಾನದ ಬಳಿ ಬಂದಾಗ ನನ್ನ ಮಗಳ ಬಗ್ಗೆ ಹೇಳಿದಾಗ ಬಿಳಿ ಅಂಗಿ ಬಿಳಿ ಪಂಚೆ ಹಾಕೊಂಡಿದ್ದವರು ಒಂದಷ್ಟು ಜನ ನನ್ನನ್ನು ಬೆದರಿಸಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ನಾನು ಆಸ್ಪತ್ರೆ ಸೇರ್ಕೋಬೇಕಾಯಿತು. ಹಾಗಾಗಿ ನನಗೆ ಅವತ್ತು ನ್ಯಾಯನೇ ಸಿಗಲಿಲ್ಲ. ಈಗ ಮುಸುಕುದಾರಿ ಭೀಮಾ ಬಂದಿರೋದ್ರಿಂದ ಆ ಕೇಸುಗಳ ಜೊತೆಯಲ್ಲಿ ನನ್ನ ಮಗಳ ಕೇಸನ್ನು ಸಹ ಮಾಡಿ SITಯಲ್ಲಿ ನನ್ನ ಮಗಳನ್ನು ಹುಡುಕಿ ಕೊಡಿ ಅಂತ ನಾನೇನು ಕೇಳ್ತಿಲ್ಲ. ನಾನು ಅಷ್ಟು ದಡ್ಡಿ ಅಲ್ಲ. ಕನಿಷ್ಠ ಆಕೆಯ ಅಸ್ಥಿಗಳನ್ನು ಕೊಟ್ಟರೆ ನಾನು ನನ್ನ ಸಂಪ್ರದಾಯದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ, ಸನಾತನ ಧರ್ಮದ ಪ್ರಕಾರ ಅಂತ ಆಕೆ ನಂಬಿರೋದನ್ನು ಹೇಳ್ತಾ ನಾನು ಅಂತ್ಯ ಸಂಸ್ಕಾರ ಮಾಡ್ಕೊಳ್ತೀನಿ, ಅಂತ್ಯಕ್ರಿಯೆ ಮಾಡ್ಕೊಳ್ತೀನಿ ಅಂತ ಕೇಳ್ತಿರ್ಬೇಕಾದ್ರೆ ಈ ಥರ ಕೇಳೋದೇ ತಪ್ಪು. ಅದು ಹೇಗೆ ಹೇಳಿಬಿಡ್ತೀರಿ ನೀವು? ಆಪಾದನೆ ಮಾಡಬಾರ್ದು. ಇಲ್ಲಿ ರೇಪ್ ನಡೆದ್ರು, ಕಾಣೆ ಆದರೂ, ಕೊಲೆ ಆದರೂ, ಏನೇ ಆದರೂ ಬಾಯಿ ಮುಚ್ಕೊಂಡಿರಬೇಕು. ಅವನು ಇದಾನಲ್ಲ, ಕಿರಿಕೀರ್ತಿ ಹೇಳ್ತಾನಲ್ಲ, ಅಲ್ಲಿ ಸತ್ತು ಹೋದರೆ ಅದು ಪವಿತ್ರ ಸಾವು, ಸೌಜನ್ಯ ಅದು ಪವಿತ್ರವಾದ ಸಾವಂತೆ. ರೇಪ್ ಆಗಿ ಮರ್ಡರ್ ಆದರೂ ಸಹ ಪವಿತ್ರವಾದ ಸಾವು ಅಂತೆ. ಇವನ ಮನೆ ಹೆಣ್ಣು ಮಕ್ಕಳಿಗೆ ಯಾರಿಗೂ ಆ ಪವಿತ್ರವಾದ ಸಾವು ಬರೋದು ಬೇಡ.
ಅಂಥ ಪವಿತ್ರ ಸಾವು ಅವನ ತಾಯಿಗೋ ಅವನ ತಂಗಿ ಅಕ್ಕ ಮಗಳು ಇನ್ಯಾರಿಗೋ ಬರೋದು ಬೇಡ. ಅವನು ತುಂಬ ಪ್ರೀತಿಸುವಂಥ ಯಾವುದರ ಮಹಿಳೆ ಯಾರಿಗೂ ಬರೋದು ಬೇಡ, ಯಾರಿಗೂ ಬರೋದು ಬೇಡ. ಯಾಕೆಂದರೆ ಅದು ಪವಿತ್ರವಾದ ಸಾವಲ್ಲ. ಅದು ಇವನು ಯಾರದೋ ಬೂಟ್ ನೆಕ್ಕೋದಕ್ಕೆ, ಎಂಜಿಲ್ ಕಾಸು ನೆಕ್ಕೋದಕ್ಕೆ ಇವನು ಹೇಳ್ತಾನೆ ಅಂದಿದ ತಕ್ಷಣ ಅದು ಪವಿತ್ರವಾದ ಸಾವಾಗಲ್ಲ. ಸೊ ಹಾಗಾಗಿ ಆ ರೀತಿಯಾಗಿ ಇದು ಯಾವುದು ಪವಿತ್ರವಾದ ಸಾವುಗಳಲ್ಲ. ಆದರೆ ಅದರ ವಿರುದ್ಧ ಹೇಳಲೇಬಾರ್ದು. ಸತ್ತರೆ ಸುಮ್ಮನೆ ಇದ್ದು ಬಿಡಬೇಕು. ನಾವು ಊತ ಹಾಕ್ತೀವೋ ಏನೋ ಮಾಡ್ತೀವಿ, ನೀವು ಬಾಯಿ ಮುಚ್ಕೊಂಡಿರಬೇಕು ಹಂಗಂತ ಇರುವ ಮನಸ್ಥಿತಿಯವರು ಈ ಸುಜಾತಾ ಭಟ್ ಮೇಲೆ ಮಗಳು ಕಾಣೆಯಾಗಿಲ್ಲ ಅಂತ ಪಾಪ 22 ವರ್ಷಗಳಿಂದ ಒದ್ದಾಡ್ತಾ ಇರೋಳ ಮೇಲೆ ಮುಗಿಬಿದ್ರು. ಪರ್ಸನಲ್ ಲೈಫನ್ನ ಕೆದಕೋಕೆ ಶುರು ಮಾಡಿದ್ರು. ಏನೇನೋ ತಗೊಂಡು ಬಂದರು. ನಾಯಿ ಸಾಕ್ತಾ ಇದ್ಲು, ಮಕ್ಕಳಿರಲಿಲ್ಲ, ಮದುವೆನೇ ಆಗಿರಲಿಲ್ಲ ಅಂತ ಕೆಲವರು, 2 ಮದುವೆ ಆಗಿದ್ಲು ಅಂತ ಕೆಲವರು, ಇನ್ನೊಂದಷ್ಟು ಅಫೇರ್ಗಳಿತ್ತು ಅಂತ. ಮಗಳೇ ಹುಟ್ಟಿಲ್ಲ. ಅನನ್ಯ ಭಟ್ ಅನ್ನುವಂತಹ ಒಂದು ಜೀವ ಭೂಮಿಯಲ್ಲಿ ಹುಟ್ಟಲೇ ಇಲ್ಲ. ಅಷ್ಟೇ, ಫುಲ್ ಸ್ಟಾಪ್. ಇನ್ನೇನು ಹೇಳ್ತೀರಿ? ಆ ಮಟ್ಟಕ್ಕೆ ಹೇಳಕ್ ಹೋದ್ರು. ಅನನ್ಯ ಭಟ್ ಅನ್ನುವಂಥ ಒಂದು ಇದೇ ಕಾಲ್ಪನಿಕ ಇಲ್ವೇ ಇಲ್ಲ. ಕೊನೆಗೆ ಆ ಮಹಿಳೆ ಈಗ ಒಂದು ಫೋಟೋವನ್ನು ಪ್ರೆಸೆಂಟ್ ಮಾಡಬೇಕಾಯ್ತು. ಅನನ್ಯ ಭಟ್ ಅಂದರೆ ಇದೆ ನೋಡಿ ಅಂತ ಫೋಟೋ ರಿಲೀಸ್ ಮಾಡಿದ್ದಾರೆ. ಆ ಫೋಟೋವನ್ನು ಇಟ್ಕೊಂಡು ಇದನ್ನು ನಾನು ಇಲ್ಲಿ ನೋಡಿದ್ದೀನಿ, ಈ ಹೆಣ್ಣನ್ನು ನಮ್ಮನೆ ಪಕ್ಕದಲ್ಲಿದ್ಲು, ಆಚೆ ಇದ್ಲು, ಈಚೆ ಇದ್ಲು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕತೆಗಳು ಕಟ್ಟುವಂಥವ್ರು ಬೇರೆ. ಅಲ್ಲ, ಒಂದು ಹೆಂಗಸು, ಒಂದು ವಯಸ್ಸಾದ ಮಹಿಳೆ ಬಂದ್ಬಿಟ್ಟು ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಸುಮ್ಮನೆ ಹೇಳ್ತಾಳೆ. ಸರಿ, ಸುಮ್ಮನೆ ಹೇಳಿದರೆ ತನಿಖೆ ಮಾಡೋರು ಮಾಡಲಿ. ತನಿಖೆ ಮಾಡಿ ಆಕೆ ಸುಳ್ಳು ಹೇಳಿದರೆ ಆಕೆ ಮೇಲೆ ಕ್ರಮ ಆಗಲಿ. ನೀವು ಯಾಕೆ ಹೆದರ್ಕೊಳ್ತೀರಿ? ಅಥವಾ ನೀವು ಯಾಕೆ ಮೈ ಮೇಲೆ ಬಿದ್ದು ಪರ್ಚ್ತಾ ಇದ್ದೀರಿ? ಆರೋಪ ಬಂದಿರೋದು ನಿಮ್ಮ ಮೇಲೆ ಅಲ್ವಲ್ಲ, BJP ನಾಯಕರ ಮೇಲೆ ಅಥವಾ DK ಶಿವಕುಮಾರ್ ಮೇಲೆ ಬಂದಿಲ್ವಲ್ಲ ಆರೋಪ. ನೀವೇ ಮಾಡಿದ್ದು ಅಂತ. ಯಾರಾದರೂ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಅಥವಾ ಈ ಮಹಿಳೆ ಸುಳ್ಳು ಹೇಳ್ತಿದ್ರೆ ಅದು ಸಾಬೀತಾದರೆ ಆಕೆಗೆ ಶಿಕ್ಷೆ ಆಗುತ್ತೆ. ಹಂಗಲ್ಲ. ಎಲ್ಲದಕ್ಕೂ ಬೇರೆದೇ ಆ್ಯಂಗಲ್ಗಳಿರ್ತವೆ, ಬೇರೆದೇ ಆ್ಯಂಗಲ್ ಇರುತ್ತೆ. ಧರ್ಮಸ್ಥಳದ್ದು ಅದು ಆ ಕತೆ. ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಅವನು ಹಲ್ಕಟ್ಟು ಕೆಲಸ ಮಾಡಿದ್ದಾನೆ ಅನ್ನೋದು ಇವರೆಲ್ರಿಗೂ ಗೊತ್ತಿದೆ ಅನಿಸುತ್ತೆ. ಅದಕ್ಕೆ ಅವನನ್ನು ರಕ್ಷಣೆ ಮಾಡೋದಕ್ಕೆ ತನಿಖೆನೇ ಆಗಬಾರ್ದು. ಈ ಮನಸ್ಥಿತಿಯಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ ದ ರೂಲಿಂಗ್ ಮೆಂಬರ್ಸ್ ಆಫ್ ದಿ ಗವರ್ನಮೆಂಟ್, ರೂಲಿಂಗ್ ಪಾರ್ಟಿ ಅವರು. DK ಶಿವಕುಮಾರ್ ಅಂತ ಷಡ್ಯಂತ್ರ ಇಷ್ಟು ವರ್ಷಗಳು, 35-40 ವರ್ಷಗಳಿಂದ ಅಲ್ಲಿ ನಡೀತಾ ಇರೋ ರೇಪು, ಮರ್ಡ್ರು, ಅಪಹರಣ, ಇನ್ನೆಂಥದ್ದು ದೌರ್ಜನ್ಯ, ಇನ್ನೇನೋ ವ್ಯವಹಾರಗಳು. 1 ಎಕರೆ ಭೂಮಿ ತಗೋಬೇಕು ಅಂದರೆ ಹೋಗಿ ಅವ್ರ ಕಾಲಿಗೆ ಬೀಳಬೇಕಂತೆ. ಬಾಯಿ ಬಡ್ಕೊಂಡ್ರೂ ಬಿಡಲ್ವಂತೆ ಕೆಲವು ವಿಚಾರಗಳಲ್ಲಿ. ಅದೆಲ್ಲವೂ ಸಹ ಷಡ್ಯಂತ್ರ ಅಲ್ಲ. ಅವೆಲ್ಲವೂ ಹೊರಗೆ ಬಂದರೆ ಷಡ್ಯಂತ್ರ, ಅವುಗಳ ಬಗ್ಗೆ ತನಿಖೆ ಆದರೆ ಷಡ್ಯಂತ್ರ. ನಾನು ಆಗಲಿಂದ ಹೇಳ್ತಿದ್ನಲ್ಲ, ಏನದು ಪೆಟ್ರೋಲ್ ಅಂದರೆ DK ಶಿವಕುಮಾರ್ ಈ ಹೇಳಿಕೆಗಳೇನೆ ಧೈರ್ಯ ಕೊಟ್ಟಿದ್ದು BJP ಅವರಿಗೆ ಇವತ್ತು ಗುಂಪಾಗಿ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ. ನಾನು ಆರಂಭದಲ್ಲಿ ಹೇಳ್ದಂಗೆ ಅವರಿಗೆ ನಿಜವಾಗ್ಲೂ ನ್ಯಾಯದ ಪರ ಚಿಂತನೆ ಇದ್ದಿದ್ರೆ BJP ಅವರಿಗೆ ಸೀದಾ ಅವರು ಹೆಣಗಳು ಹೂತಿತ್ತಿದ್ದಾರೆ ಅನ್ನುವಂತಹ ಜಾಗಗಳಿಗೆ ಹೋಗಿ ಏನಾಯಿತು, ಎತ್ತಾಯಿತು, ಏನು ವಿಚಾರಿಸಿರೋರು. ಇವರು ದೇವಸ್ಥಾನಕ್ಕೆ ಹೋದ್ರಲ್ಲ, ದೇವಸ್ಥಾನದ ಬಗ್ಗೆ ಯಾರೇನು ಮಾತಾಡಿದ್ದಾರೆ, ದೇವಸ್ಥಾನದ ವಿರುದ್ಧ ಯಾರು ಎಲ್ಲಿ ಆರೋಪ ಮಾಡಿದ್ದಾರೆ. ಆದರೆ ಏನು ಸುತ್ತಮುತ್ತಲ ನಡೆದಿರಬಹುದಾದಂಥ ಆರೋಪಿ ಸ್ಥಾನದಲ್ಲಿ ನಿಲ್ಲಬಹುದಾದಂಥ ಅವರನ್ನು ಸೇವ್ ಮಾಡಬೇಕು ಅಂದರೆ ದೇವಸ್ಥಾನನ ಅಡ್ಡ ಇಟ್ಕೊಳ್ಬೇಕು, ದೇವಸ್ಥಾನನ ಶೀಲ್ಡ್ ಆಗಿ ಬಳಸ್ಕೊಳ್ಬೇಕು, ದೇವಸ್ಥಾನನ ರಕ್ಷಾ ಕವಚವಾಗಿ ಬಳಸ್ಕೊಳ್ಬೇಕು. ಅದಕ್ಕೆ BJP ಅವರು ಓಡೋಗಿದ್ರು ದೇವಸ್ಥಾನಕ್ಕೆ. ಯಾವುದ್ರ ಮೇಲೆ ಆರೋಪ ಇಲ್ವೋ ಅಲ್ಲಿ ಹೋದ್ರು, ಎಲ್ಲಿ ಆರೋಪಗಳು ಎಲ್ಲಿ ಹೋಗ್ಬೇಕಿತ್ತು ಅಲ್ಲಿ ಹೋಗಲಿಲ್ಲ. ಇದೇ ಬಿಚ್ಚಿ ಹೇಳುತ್ತೆ ಏನು ನಡೀತಿದೆ ಅಲ್ಲಿ ಅಂತ ಅಷ್ಟೇ. ಇಂಥವ್ರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡೋದು DK ಶಿವಕುಮಾರ್ ಅಂಥವ್ರು ಪೆಟ್ರೋಲ್ ಅಂದರೆ ಅವ್ರು ಕೊಟ್ಟಂತಹ ಒಳಗಿಂದ ಕೊಟ್ಟಂಥ ಎನರ್ಜಿ, ಆ ಡೈಲಾಗು ಷಡ್ಯಂತ್ರ ಅಂತ ನಿಮ್ಮದೇ DCM ಹೇಳಿದ ಮೇಲೆ SIT ಹಾಕಬೇಕು ಅಂತ BJP ಹೇಳ್ತಾರೆ.
ಅಥವಾ ನ್ಯಾಯ ಸಿಗಬಾರ್ದು ಅಂತ ಬಯಸೋರು ಹೇಳ್ತಾರೆ, ತಪ್ಪಿತಸ್ಥರೇ ಹೇಳ್ತಾರೆ. ಆರೋಪಿ ಸ್ಥಾನದಲ್ಲಿ ನಿಲ್ಲಬಹುದಾದ ವ್ಯಕ್ತಿಗಳೇ ಹೇಳ್ತಾರೆ, ಅಯ್ಯೋ ನಿಮ್ಮ DCM ಹೇಳಿದಾರಲ್ರಿ, ಅದೇ ದೊಡ್ಡ ಪೆಟ್ರೋಲ್ ಇವ್ರ ಗಾಡಿಗಳಿಗೆ. ಇನ್ನು ಇದೆಲ್ಲವನ್ನು ಸಹ ಕಂಟ್ರೋಲಲ್ಲಿಟ್ಟು ಬಾಯಿ ಮುಚ್ಕೊಂಡಿರ್ರಿ, ನಾನು ಗೃಹ ಮಂತ್ರಿ, ನಾನು SIT ಫಾರ್ಮ್ ಮಾಡಿದ್ದೀನಿ, SIT ತನಿಖೆ ಆಗುತ್ತೆ, ಆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿರೋರಿಗೆ ಅಂದರೆ ಅಂತ ಹೇಳಬೇಕಾದಂತಹ ವ್ಯಕ್ತಿ, ಆ ವ್ಯಕ್ತಿನೂ ಅದೇ ಗೋಳು. ಸೊ ಎಲ್ಲಾರ್ದು ಒಂದೇ ಬಾಯಿ, ಎಲ್ಲಾರ್ದು ಒಂದೇ ಕಡೆಗೆ, ನ್ಯಾಯ ಯಾರಿಗೂ ಬೇಕಾಗಿಲ್ಲ. ಇದರ ನಡುವೆ ಅನನ್ಯ ಭಟ್ ಫೋಟೋ ಬಂದ್ರೇನು, ಇನ್ನು 4 ಹೆಣ ತೋಡ್ ತೆಗೆದ್ರೇನು, 4 ಜನ ಇನ್ನೂ ಹೆಚ್ಚಿಗೆ ಸಾಕ್ಷಿದಾರರು ಬಂದ್ರೇನು ಅನ್ನೋ ಪ್ರಶ್ನೆಗಳು ಎಲ್ಲರಲ್ಲೂ ಮೂಡ್ತವೆ. ಆದರೆ ಎಲ್ಲ ಪ್ರಶ್ನೆಗಳಿಗೂ ಸಹ ನಾನೇ ಹೇಳೋದು ಒಂದೇ, ಮೋದಿ ಜೊತೆ ಕುಣಿತಾ ಇದ್ದ ಆಸಾರಾಮೇ ಇವತ್ತು ಜೈಲಲ್ಲಿ ಬಂದಾಗಿದ್ದಾನೆ. ಎಷ್ಟು ಪವರ್ಫುಲ್ ವ್ಯಕ್ತಿಗಳ ಜೊತೆಲಿದ್ರು ಅಥವಾ ಅವನೇ ಸ್ವತಃ ಪವರ್ಫುಲ್ ಆಗಿದ್ರು ಸಹ ನ್ಯಾಯ ಒಂದಲ್ಲ ಒಂದು ದಿನ ಯಾವುದೋ ಒಂದು ರೀತಿಯಲ್ಲಿ ಡಿಲಿವರ್ ಆಗುತ್ತೆ. ವಿ ನೀಡ್ ಟು ವೇಟ್ ಅಷ್ಟೇ, ಇನ್ನೇನು ಇಲ್ಲ. ನೋಡೋಣ ಇವರು SIT ಇಟ್ಕೊಂಡು ಏನೇನು ಮಾಡ್ತಾರೆ ಅಂತ. ಆಗ ಜನಕ್ಕೆ ಒಂದು ತೀರ್ಮಾನಕ್ಕೆ ಬರೋಕ್ಕಾಗತ್ತೆ. ಕೋರ್ಟಿನ ಆವರಣದಲ್ಲಿ ಅಥವಾ ಕೋರ್ಟ್ ರೂಮಲ್ಲೇ ನ್ಯಾಯ ಆಗಬೇಕು ಅಥವಾ ಅಲ್ಲೇ ನಿರ್ಧಾರ ಆಗಬೇಕು, ತಪ್ಪಾಗಿದೆಯಾ ಇಲ್ವಾ ಅಂತ ಅನ್ನೋದು ಬೇರೆ ವಿಚಾರ. ಜನರ ಮನಸ್ಸಿನಲ್ಲೂ ಆಗ್ಬೋದು. ಇವರು ಇಂತಹ ಹಲ್ಕಟ್ಟು ಕೆಲಸ ಮಾಡಿದ್ದಾರೆ ಅಂತ ಜನರ ಮನಸ್ಸಲ್ಲಿ ಒಂದ್ಸಲ ಬಂದ್ಬಿಟ್ರೆ ಅವ್ರಿಗೆ ಏನೇನು ಪ್ರಕೃತಿ ದತ್ತವಾದಂತಹದ್ದು ಏನೇನು ನಷ್ಟಗಳಾಗಬೇಕು ಎಲ್ಲ ನಷ್ಟಗಳಾಗ್ತವೆ. ತಪ್ಪು ಮಾಡಿರೋರಿಗೆ ಎಲ್ಲ ನಷ್ಟಗಳಾಗ್ತವೆ. ನೋಡೋಣ, ವಿಲ್ ಜಸ್ಟ್ ವೇಟ್. ನಾನಂತೂ ತಾಳ್ಮೆಯಿಂದ ವೇಟ್ ಮಾಡ್ತೀನಿ, ಅಷ್ಟೇನೇನಿಲ್ಲ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.